ನೋಡಿ ಅಲ್ಲಿ ನಿರ್ಮಲನ್ ಸ್ವಾಮೀಜಿಯವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಬೈಕ್ ತುರ್ಕಕ್ಕೆ ಹೋಗ್ತಾ ಇದ್ದಾನೆ. ಇವರು ಯಾರು ಪ್ರಕಾಶ್ನಾಥ್ ಸ್ವಾಮೀಜಿ, ಶೇಖರ್ ಸ್ವಾಮೀಜಿಯವರು. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಬಲವಂತಾಗಿ ತುರುಕ್ತಾ ಇದ್ದಾರೆ. ತಿನ್ನಿರಿ, ತಿನ್ಬೋದು ಅಂತ, ನಮ್ಗೆ ಗೊತ್ತಿಲ್ವಾ ಅಂತ. ಇನ್ನು ಏನೇನು ತಿನ್ಸೋನೋ ಪಾಪ ಗುರೂಜಿ ನಿರ್ಮಲನ್ ಸ್ವಾಮೀಜಿಯವ್ರಿಗೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಗುಂಪಲ್ಲಿ ಒಬ್ಬ ಕ್ರಿಮಿನಲ್ ಇದ್ದರೆ ಆ ಕ್ರಿಮಿನಲ್ಲು, ಆ ದುಷ್ಟ ಏನು ಮಾಡ್ತಾನೆ ಅಂದರೆ ತನ್ನ ಸುಖ, ತನ್ನ ಸಂತೋಷ, ತನ್ನ ಆನಂದಕ್ಕೋಸ್ಕರ, ತಮ್ಮ ಇಚ್ಛೆ ಪೂರ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಅವನು ಬೇರೆಯವ್ರನ್ನೆಲ್ಲ ಕೂಡ ಕಲ್ಮಶ ಮಾಡಿಬಿಡ್ತಾನೆ. ಹೇಗೆ ಅಂದರೆ ಈಗೇನೋ ಒಂದು ವಸ್ತು ಅವನಿಗೆ ಇಷ್ಟ ಇರುತ್ತೆ, ಅದು ಬೇಕು, ತೊಗೋಬೇಕು. ಅದು ಇವನು ಯೋಚನೆ ಮಾಡ್ತಾನೆ, ನಾನು ಒಬ್ಬನೇ ಕೈಯಾಗಿ ತಗೊಂಡ್ರೆ ಸಮಸ್ಯೆ ಆಗುತ್ತೆ, ಇದ್ರ ಜೊತೆ ಇನ್ನೊಂದಿಬ್ಬರು 3 ಜನನ ಸೇರಿಸ್ಕೊಂಡ್ರೆ ನನಗೂ ಒಂಥರ ಸಪೋರ್ಟಿವ್ ಆಗಿರುತ್ತೆ, ಆಗ ನಮಗೊಂದು ರಕ್ಷಣೆ ಥರ ಇರುತ್ತೆ ಅಂತೇಳಿ ಇವನೇನು ಮಾಡ್ತಾನೆ, ಬೇರೆಯವ್ರನ್ನೂ ಸೇರಿಸ್ಕೊತಾನೆ. ಅವ್ರಿಗೆ ಇಷ್ಟೆಲ್ಲ ಅಂದ್ರೂ ಸೇರಿಸ್ಕೊಳ್ಳೋ ರೀತಿ ವಾತಾವರಣನ ಕ್ರಿಯೇಟ್ ಮಾಡಿಬಿಡ್ತಾನೆ. ಅಂಥ ಪ್ರಳಯಾಂತಕ. ಅಂದರೆ ಬೇರೆಯವ್ರ ಲೆವೆಲ್ಗೆ ಇರ್ಬೋದು, ನಮ್ಮ ಲೆವೆಲ್ಗೆ ಏನಲ್ಲ ಅವನು, ನಮ್ಮ ಲೆವೆಲ್ಗೆ ಅವನು ದಡ್ಡನೇ. ಬೇರೆಯವ್ರು ಕೇಳಿದ್ರು, ಸ್ವಾಮೀಜಿ ಏನು ಸ್ವಾಮಿ ನಿಮ್ಮ ಬೇರೆ ಸಾಧು ಮಹಾತ್ಮರು ನಿಮ್ಮ ಮಠದಲ್ಲಿರೋರು ಅವನ ಬಗ್ಗೆ ಟಿಟಿಕ್ ಪಿಟಿಕೆ ಅನ್ನೋದಿಲ್ಲ, ಏನು ಮಾಡೋನು ಎಲ್ಲರಿಗೂ, ಏನು ಅಷ್ಟೊಂದು ರೌಡಿಸಮ್ ಅವನು ಅಂತ ಕೇಳ್ತಿದ್ರು. ನೀವು ಭಾಳಷ್ಟು ವರ್ಷಗಳಿಂದ ನೋಡಿದ್ದೀರಲ್ಲ, ಆತ ಒಬ್ಬ ಜ್ಯೋತಿಷ, ಒಬ್ಬ ಮಂತ್ರವಾದಿಗಳ್ನೂ ಬಿಡೋಲ್ಲ, ಎಲ್ಲರನ್ನೂ ಭೇಟಿ ಮಾಡ್ತಾನೆ, ಎಲ್ಲರಿಗೂ ತಗೊಂಡೋಗಿ ದುಡ್ಡು ಕೊಡ್ತಾನೆ. ಏನು ಇವರು ಅಪ್ಪನ ಮನೆದಲ್ವಲ್ಲ ಮಠದ್ದೇ, ಚಿನ್ನ ದುಡ್ಡು ಅಲ್ಲ ಕೊಡಲಿ, ಅವ್ರಿಗೆ ಸಂತೋಷ ಇಟ್ಕೊಳ್ಳಿ, ನಾವು ಹೇಳ್ತೀವಿ. ಆದರೆ ಇವ್ನಿಗೆ ಯಾರ್ಯಾರಿಗೆ ಏನೇನು ಪೂಜೆ ಮಾಡಿಸೋಣ ಅಷ್ಟು ಮಾತ್ರ ಬಾಯಿ ಬಿಡಿಸಿ ಆ ಜ್ಯೋತಿಷಿಗಳ ಹತ್ರ, ಮಂತ್ರವಾದಿಗಳ ಹತ್ರ. ಬಟ್ ಮಂತ್ರವಾದಿಗಳು ಸಿಗೋದು ಕಷ್ಟ, ಅವರೆಲ್ಲ ಭಾಳ ಯಾರೂ ಕಾಣಿಸೇ ಇರೋಂಥ ಜಾಗದಲ್ಲಿ ಇರ್ತಾರೆ. ಈತ ಹೋಗಲ್ಲ, ಈತ ದುಡ್ಡು ಕೊಟ್ಟು ಕಳಿಸ್ತಾನೆ ಇವ್ರ ಏಜೆಂಟ್ಗಳನ್ನ. ಅವರು ನಮಗೆ ಗೊತ್ತು ಯಾರ್ಯಾರಂತ. ಆಮೇಲೆ ಇವ್ನು ಮೊದಲಿಂದನೇ ಏನು ಮಾಡ್ಕೊಂಬಂದಿದ್ದು 20 ವರ್ಷದಿಂದನೂ, ಈ ರಾಜಕಾರಣಿಗಳು ಯಾರ್ಯಾರ ಹತ್ರ ಹೋಯ್ತಾರೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು ವಿಷಯ. ಇಂಥವ್ರ ಹತ್ರ ಹೋದ್ರ ಅವರ ಪರವಾಗಿಲ್ವಾ, ಜೋರಾಗಿ ಪೂಜೆ ಮಾಡ್ತಾರ ಅಂತ ತಿಳ್ಕೊಳ್ಳೋದು, ಅವ್ರನ್ನ ಹೋಗಿ ಭೇಟಿ ಮಾಡೋದು, ಅವ್ರನ್ನ ಕರೆಸ್ಕೊಳ್ಳೋದು. ಯಾಕಂದ್ರೆ ಏನು ಮಠದಲ್ಲಿ ಒಳ್ಳೆ ಚಿನ್ನ ದುಡ್ಡು ಎಲ್ಲ ಆತನ ಕೈಲೇ ಇತ್ತಲ್ಲ, ಎಲ್ಲ ಇಟ್ಕೊಂಡಿದ್ದಾನಲ್ಲ, ಹಾಗಾಗಿ ಅಲ್ಲ ನಡೀತಿದೆ ಎಲ್ಲ ತನಿಖೆ ನಡೀತಿದೆ, ಎಲ್ಲ ಗುಪ್ತವಾಗಿ ನಡೀತಿದೆ. ಇವನು ನಮ್ಮ ಹತ್ರ ಮಾತಾಡೋವರೆಗೂ ಅಷ್ಟೇ ಅವನು ಇದ್ದಿದ್ದು. ನಮ್ಗೆ ಯಾವಾಗ ಅವನು ಅವಾಜ್ ಹಾಕೋದ್ನೋ ನಮ್ಮ ಚಿಕ್ಕೇಗೌಡರು ಮತ್ತು ಜಯಣ್ಣ ಅಂತ ಭಾಳ ಆಪ್ತರು, ಅಂದರೆ ಭಾಳ ಅಳುಬ್ರು ಇವರಿಬ್ಬರು. ಇವರಿಬ್ಬರಿಂದ ಫಸ್ಟು ಅವರಿಂದ ತಗೊಂಡ್ರೆ ಭಾಳಷ್ಟು ನೀವು ಕೆಲವೊಂದು ವಿಚಾರ ಕೇಳಿದ್ರೆ ಸುಸ್ತಾಗೋಯ್ತೀರ. ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ, ಎಲ್ಲ ಪಾಪಿಗಳ, ನಿಮಗೆ ಇಷ್ಟು ದೌಲತ್ ಇರಬೇಕಂದ್ರೆ ನ್ಯಾಯವಾಗಿರೋ ನನ್ನ ಮಕ್ಕಳು ನಮಗಿನ್ನಷ್ಟು ಇರಬೇಕು ಅಂತ. ಬಟ್ ನಾವು ಯಾವತ್ತೂ ಕೂಡ ಸುಮ್ಮನಾಗ್ಬಿಡ್ತೀವಿ, ಆಯಿತು ಹೋಗ್ಲಿ ಏನೋ ಪಾಪಿಗಳು ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಅದನ್ನೇ ಈ ಪಾಪಿಗಳು ಬಂಡವಾಳ ಮಾಡ್ಕೊಂಡಿರೋದು. ಇಷ್ಟು ವರ್ಷ ನಾವು ಮೌನವಾಗಿದ್ದಿದ್ದೆ ಸಹಿಸ್ಕೊ, ಇವ್ರು ಎಷ್ಟೇ ತೊಂದರೆ ಕೊಟ್ಟರು, ಎಷ್ಟೇ ಹಿಂಸೆ ಕೊಟ್ಟರು ನಾವು ಸಹಿಸ್ಕೊಂಡು ಮೌನವಾಗಿ ಬಂದಿದ್ದನ್ನೇ ಈ ಕಳ್ಳರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಬರೀ ನಮಗಲ್ಲ, ಬೇರೆಯವ್ರಿಗೆಲ್ಲರಿಗೂ, ದೊಡ್ಡವ್ರಿಗೆಲ್ಲ ಪಾಪ ಕೊಟ್ಟಿದ್ದಾರೆ. ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಇದು ರಾಘವೇಂದ್ರ ಸ್ವಾಮೀಜಿ ಮಠದಿಂದ ಸ್ವಾಮೀಜಿಯವ್ರು ಕರೆಸಿ ಅಲ್ಲಿಗೆ ಹೋಗಿ ಇವ್ರಿಗೆಲ್ಲ ಪ್ರಶಸ್ತಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಈತನ ಇದು ಕ್ರಿಮಿನಲ್ ತನ, ಅವ್ರಿಗೇನು ಗೊತ್ತು ಪಾಪ. ಈ ಥರ ಎಲ್ಲ ಮೇಲೆ ಬಿಲ್ಡಪ್ ಕೊಟ್ಕೋತಾನೆ. ಕೊಡಲಿ ಎಷ್ಟು ದಿನ ಕೊಡ್ತಾನೆ, ಕೊಡಲಿ. ಇವನು ಎಂಥ ಕ್ರೂರಿ ಇದ್ದಾನೆ ಅಂತ ನೀವು ಕೇಳಿಬಿಟ್ರೆ ಅಯ್ಯೋ ಆಶ್ಚರ್ಯಪಡ್ತೀರ. ನಾನು ಹೇಳಿದ್ದೀನಿ, ಈಗ 3 ವರ್ಷ 4 ವರ್ಷದಿಂದ ಮುಂಚೆನೇ ಹೇಳಿದ್ದೀನಿ, ನೋಡ್ರಪ್ಪ ನೀವು ಮಾತಾಡೋವರೆಗೂ ನಾನು ಮಾತಾಡ್ತೀನಿ ಅಂತಲೂ ಕೂಡ ಹೇಳ್ಬಿಟ್ಟೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟು ಒಳ್ಳೆತನ ನಮ್ಮಲ್ಲಿದೆ. ಆದರೂ ಕೂಡ ಅವ್ರೇನು ಅವತ್ತಿಂದ ಏನು ಮಾತಾಡ್ತಾನೆ ಇಲ್ಲ. ನಾವು ಹೇಳ್ತಾನೆ ಇದ್ದೀವಿ, ಎಲ್ಲರೂ ಹೊಂದ್ಕೊಂಡು ತಿಳ್ಕೊಂಡು ಬಾಳ್ಕೊಂಡು ಹೋಗೋಣ ಅಂತಲೂ ಮತ್ತು ನಾವು ಹೇಳ್ತಾ ಇದ್ದೀವಿ, ಎಷ್ಟೋ ಸಾವಿರಾರು ಸಲ ಹೇಳಿದ್ದೀವಿ ಮಾತನ್ನ. ಜೊತೆಗೆ ಮಾಧ್ಯಮದವ್ರಿಗೆಲ್ಲ ಗೊತ್ತಾದ ಮೇಲೆ ಎಲ್ಲ ಮಾಧ್ಯಮದವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಒಂದು ದೊಡ್ಡ ಸಮುದಾಯದ ಮಠ ನೋಡಿ, ಎಲ್ಲರೂ ಮಾತಾಡ್ಕೊಂಡು ಹೊಂದ್ಕೊಂಡು ಹೋಗಿ ಅಂತ ಕೂಡ ಹೇಳಿದ್ದಾರೆ ಎಲ್ಲರೂ, ಮಾಧ್ಯಮದವರೆಲ್ಲ ಸುಮಾರು ಜನ ಹೇಳಿದ್ದಾರೆ. ಜೊತೆಗೆ ನಾವೇ ಓಪನ್ ಆಗಿ ಹೇಳಿದ್ದೀವಿ, ಆಲ್ ಇಂಡಿಯಾ ಪ್ರೆಸ್ ಮೀಟ್ ಬನ್ನಿ, ಸಂತೋಷ, ನಮ್ಮ ಬಗ್ಗೆನೇ ಏನಿದೆಯೋ ವಿಚಾರ ಹೇಳಿ, ಅದೇ ಫಸ್ಟ್ ಚರ್ಚೆ ಆಗಲಿ ಅಂತ ಕೂಡ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದುವರೆಗೂ ಏನು ಸದ್ದಿಲ್ಲ, ಮಾತುಕತೆ ಇಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಮಷ್ಟು ನ್ಯಾಯವಾಗಿ ಅವ್ರು ಯಾವ ಜೈಲು ಮುಖ ಇರೋಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ಪ್ರಶ್ನೆ.
ಜೊತೆಗೆ ಇಷ್ಟು ವರ್ಷ ನಮ್ಮ ಮೇಲೆ ಅಪಪ್ರಚಾರ ಮಾಡ್ಕೊಂಡೇ ಅನ್ನ ತಿನ್ಕೊಂಡು ಜೀವನ ಮಾಡ್ಕೊಂಬರ್ತಾ ಇದ್ದಾರೆ. ಯಾಕಂದರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ವಿಧಿ ಇಲ್ಲ. ಹಾಗಾಗಿ ನಮ್ಮ ಸಾಯಿಸೋದಕ್ಕೂ ಅವಾಗಲಿಂದನೂ ಹೊಂಚಾಗ್ತಾ ಇದ್ದಾರೆ. ನಾವು ಜಾಗೃತವಾಗಿ ಇವತ್ತು ಕೂಡ ಇದ್ದೀವಿ. ನಮ್ಮ ಹತ್ರಕ್ಕೆ ಯಾರನ್ನೂ ಬರೋದಕ್ಕೆ ಬಿಡ್ತಾ ಇಲ್ಲ. ಒಬ್ರು ಏನು ಕೆಲಸಕ್ಕೂ ಬಿಡ್ತಾ ಇಲ್ಲ. ಒಬ್ರು ನಮ್ಮ ಹತ್ರಕ್ಕೆ ಸಂಪರ್ಕ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು ಯಾರನ್ನೂ. ಆ ರೀತಿ ರೌಡಿಗಳನ್ನೆಲ್ಲ ಸುತ್ತ ಬಿಟ್ಬಿಟ್ಟಿದ್ದಾರೆ. ಮಂತ್ರವಾದಿಗಳನ್ನ, ರೌಡಿಗಳನ್ನ ಯಾರೇ ಬಂದರೂ ಅವ್ರಿಗೆ ಎದುರಿಸೋದು, ಯಾಕೆ ಬಂದಿದ್ದೀರಿ, ಯಾಕೆ ಬರಬಾರ್ದು ಅಂತ ಹೇಳೋದು, ಈ ರೀತಿ ನಡೀತಿದೆ ಭಾಳ ವರ್ಷಗಳಿಂದ. ಜೊತೆಗೆ ಇದು ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತೇ ಆಗಲ್ಲ. ಆ ರೀತಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಿರ್ಮಲಾನಂದ ಸ್ವಾಮೀಜಿಯವರು ನಾವು ಪ್ರತಿನಿತ್ಯ ಮಾಡ್ತಾಯಿದ್ದೀವಿ ಫೋನು. 4 ವರ್ಷದಿಂದ ಪ್ರತಿನಿತ್ಯ ಮಾಡ್ತಾಯಿದ್ದೀವಿ, 3-4 ಸಲ ಡೈಲಿ. ನಾವು ನೋಡೋಣ ಇವ್ರದ್ದು ಎಲ್ಲ ಅಂತೇಳಿ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಪಾಪ ಅವ್ರೇನು ಮಾಡ್ತಾರೆ, ಇವ್ರು ಎದುರಿಸ್ಕೊಂಡು ಕೂತವ್ರಲ್ಲ ಫೋನ್ ತೆಗಿಬೇಡಿ ಕಣ್ರಿ, ಅವ್ರು ತೆಗೀರಿ, ಇವ್ರು ತೆಗಿಬೇಡಿ, ಅದು ಮಾಡಿ ಇದು ಮಾಡಿ, ನಾವು ಹೇಳಿದಷ್ಟೇ ಮಾಡಬೇಕು ಅನ್ನೋದು ಎದುರಿಸ್ಕೊಂಡು ಕೂತಿದ್ದಾರೆ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ. ಈ ರೀತಿಯಾಗಿರುವಾಗ ಮಠ ಹೇಗೆ ಉದ್ಧಾರ ಆಗುತ್ತೆ, ಬೆಳೆಯುತ್ತೆ ಮುಂದಿನ ದಿನಮಾನಗಳಲ್ಲಿ ನೋಡೋಕ್ಕೆ ಮೇಲ್ನೋಟಕ್ಕೆ ಈ ಥರ ಎಲ್ಲ ಕಾಣಿಸ್ತಿದೆ. ಒಳನೋಟ ಎಲ್ಲ ಟೊಲ್ಲಾಗಿ ಕೂತೈತೆ, ಎಲ್ಲ ಕಳ್ಳರ ಆಡಳಿತ ಆಗಿ ಕೂತಿದೆ. ಜೊತೆಗೆ ನಮ್ಮ ಮಠದಲ್ಲೇ ಮತ್ತು ನಮ್ಮ ಭಕ್ತರಿಗೆ, ನಮ್ಮ ಸಮುದಾಯದ ಮುಖಂಡರಿಗೆ, ಕೆಲವರು ಒಳ್ಳೆಯವ್ರಿಗೆ ಗೊತ್ತಿದ್ರೂ ಕೂಡ ಪಾಪ ಅವರು ಮಾತಾಡೋದಕ್ಕೆ ಹೆದರ್ತಾ ಇದ್ದಾರೆ. ಈಗ ನಾವು ಹೇಳಿದ ಮಾತನ್ನ ಕೆಲವ್ರು ಕೇಳಿದ್ರೆ ಹೋಗಿ ಅವ್ರ ಹತ್ರ ಪ್ರಸನ್ನ ಸ್ವಾಮೀಜಿ ಮತ್ತು ಶೇಖರ್ ಸ್ವಾಮೀಜಿಯವ್ರ ಹತ್ರ ಕೇಳಿದ್ರೆ ನಿಮಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಅವ್ರ ಹತ್ರ ಹೇಳ್ತಾ ಇದ್ದಾರೆ. ಅಂದರೆ ಇವರು ನಮಗೆ ಕೇಳ್ಸಂಗೆ ಹೇಳ್ತಾ ಇಲ್ಲ, ವಿದ್ಯಾಧರನಾಥ ಸ್ವಾಮೀಜಿಯವ್ರಿಗೆ ಕೇಳ್ಸಂಗೆ ಹೇಳ್ತಾ ಇಲ್ಲ. ಯಾರು ಪ್ರಸನ್ನ ಸ್ವಾಮೀಜಿಯವರು, ಶೇಖರ್ ಸ್ವಾಮೀಜಿಯವರು ಕೆಲವ್ರು ಕೇಳಿದವ್ರಿಗೆ, ಅಲ್ಲಿ ಹೋದವ್ರಿಗೆ ಹೇಳ್ಬಿಟ್ಟು ಆ ಥರ ಕಳಿಸ್ತಾ ಇದ್ದಾರೆ. ಇವರು ಓಪನ್ ಆಗಿ ನಮಗೆ ಕೇಳ್ಸಂಗೆ ಹೇಳ್ತಾ ಇಲ್ಲ. ಯಾಕಂದರೆ ಅವ್ರು ಹೇಳೋದು ಸತ್ಯನೋ ಸುಳ್ಳು ಅಂತ ನಾವು ಆಮೇಲೆ ಹೇಳ್ತೀವಲ್ಲ, ಅದಕ್ಕೆ ಇದೆಲ್ಲ ಇಂಥವ್ರು ಏನು ನನಗೆ ಒಂದೊಂದು ಸಲ ತುಂಬ ಶೇಮ್ ಆಗುತ್ತೆ. ಅದು ಹೆಂಗೆ ಅನ್ನ ತಿನ್ಕೊಂಡು ಜೀವನ ಮಾಡ್ತಾಯಿದ್ದಾರಪ್ಪ ಈ ಪಾಪಿಗಳು ಅಂತ. ನಮಗೇನೆ ಯಾರು ಒಂದು ಮಾತು ಹೇಳಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋವರೆಗೂ ನಮಗೆ ಸಮಾಧಾನ ಇರೋದಿಲ್ಲ. ಒಂದು ರೀತಿ ಏನೋ ಕೊರಗ್ತಾ ಇರ್ತದೆ ಇವ್ರುಗಳಿಗೆ. ಏನಪ್ಪ, ಇವತ್ತು 30 ತಾರೀಕು ಸೆಪ್ಟೆಂಬರು 2024 ಇಸ್ವಿ. ನಾವು ಮಾತಾಡ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ನಮ್ಮ ಫೋನ್ ನಂಬರು 9112599666. ಈಗ ನಮಗೆ ಗೊತ್ತಿಲ್ಲದಾಗೆ ಇವರು ಇನ್ನೂ ಏನೇನು ಅಲ್ಲೆಲ್ಲಿ ಬುರ್ಡೆ ಬಿಟ್ಕೊಂಡಿದ್ದಾರೋ, ಬಿಲ್ಡಪ್ ಕೊಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಎಲ್ಲ ಗೊತ್ತಾಗುತ್ತೆ, ಎಲ್ಲ ಒಂದಿನಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಆದಷ್ಟು ಈ ವಿಚಾರನ ಎಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡಿ ತಿಳಿಸಿ. ಇದೇ ಥರ ಬಿಟ್ಕೊಂಡು ಹೋದರೆ ಈ ದುಷ್ಟರ, ಈ ಕಳ್ಳರ ಆರ್ಭಟ ಇನ್ನೂ ಹೆಚ್ಚಾಗುತ್ತೆ. ಯಾವಾಗ ಒಳ್ಳೆಯವರೆಲ್ಲ ಒಂದಾಗಲ್ವೋ, ಈ ಕೆಟ್ಟವರು ಒಂದಾಗ್ಬಿಟ್ಟು ಈ ಒಳ್ಳೆ ವ್ಯಕ್ತಿಗಳನ್ನ ಒಬ್ಬೊಬ್ಬನ್ನೇ ಮುಗಿಸ್ಕೊಂಬರ್ತಾರೆ. ನೋಡಿ, ಯೋಚನೆ ಮಾಡಿ, ನಾನು ಹೇಳೋದ್ರಲ್ಲಿ ಅರ್ಥ ಇದೆಯೋ, ಸತ್ಯ ಇದೆಯೋ, ನೀತಿ ಇದೆಯೋ ಅಂತ. ಇಲ್ಲ ನಮಗೇನಾದರೂ ನೀವು ಆ ತಿಳುವಳಿಕೆ ಹೇಳೋದಿದ್ರೆ ಹೇಳ್ಬೋದು, ಸಂತೋಷ. ನಾವು ಅದನ್ನ ಕೇಳ್ತೀವಿ ಸರಿ ಇದ್ದರೆ. ನಾವು ನಿಮ್ಮ ಪ್ರೀತಿಯ ಈ ಭಾರತಾಂಬೆಯ ಮಣ್ಣಿನ ಮಗ